ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಂಕೇಶ್ವರ ನಗರದ ನದಿಗಲ್ಲಿಯಲ್ಲಿ ಶ್ರೀ ಮರುಗುಬಾಯಿ ದೇವಸ್ಥಾನದ ವಾಸ್ತುಶಾಂತಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಸಮಾರಂಭವು ಸಂಕೇಶ್ವರ ನಗರದ ಶಂಕರಾಚಾರ್ಯ ಮಠದ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿತು. ಬುಧವಾರ ದಿನಾಂಕ 34/2025 ಸಾಯಂಕಾಲ 5 ಗಂಟೆಗೆ ಮರುಗುಬಾಯಿ ದೇವಿಯ ಮತ್ತು ಕಳಸದ ಭವ್ಯ ಮೆರವಣಿಗೆ ಸಂಕೇಶ್ವರ ಶಂಕರಾಚಾರ್ಯ ಮಠದಿಂದ ಪ್ರಾರಂಭವಾದ ಮೆರವಣಿಗೆ ನಗರದ ಪ್ರಮುಖ ಮಾರ್ಗವಾಗಿ ಜರುಗಿದೆ. ಅದಾದ ಬಳಿಕ ಗುರುವಾರ ಹೋಮ ಹವನ ಮತ್ತು ಇತರೆ ವಿಧಿವಿಧಾನಗಳು ನಡೆಸಿದ್ದಾವೆ. ನಂತರ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ದೇವಿಯ ಪ್ರಾಣ ಪ್ರತಿಷ್ಠಾಪನೆ, ಅಭಿಷೇಕ ಹಾಗೂ ಕಳಸಾರೋಹಣ ಸಮಾರಂಭ ನಡೆದ ಬಳಿಕ ಮಧ್ಯಾಹ್ನ 12 ಗಂಟೆಗೆ ಮಹಾಪ್ರಸಾದಕ್ಕೆ ಚಾಲನೆ ಕೊಡಲಾಗಿದೆ. ನಮಸ್ಕಾರಗಳು. ಸುಮಾರು ವರ್ಷಗಳಿಂದ ಅಂದರೆ 1972ನೇ ಇಸ್ವಿಯಲ್ಲಿ ನಮ್ಮ ಪೂರ್ವಜರು ಈ ಗುಡಿಯ ಸ್ಥಾಪನೆಯನ್ನು ಮಾಡಿದ್ದರು. ತದನಂತರ ಇವಾಗ 2025ನೇ ಈ ಸಾಲಿನಲ್ಲಿ ನಾವು ಈ ಗುಡಿಯ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಪೂರ್ಣಗೊಳಿಸುತ್ತಿದ್ದೇವೆ. ಇವಾಗ ತುಂಬ ವರ್ಷಗಳಿಂದ ಇದು ಗುಡಿ ಕಟ್ಟಿಸಿದ್ದು 53 ವರ್ಷಗಳ ಸುಮಾರು 53 ವರ್ಷಗಳು ಕಳೆದು ಹೋದರೆ ಇವತ್ತು ಎಲ್ಲರೂ ಕೂಡಿ ನಾವು ಸಮಾಜದ ಜನ ಹಾಗೂ ಶ್ರೀಮದ್ ಜಗದ್ಗುರು ಮಹಾಸ್ವಾಮಿಗಳು ನಮ್ಮ ಶಂಕರಾಚಾರ್ಯ ಮಠದವರು ಸ್ವಾಮಿಗಳು ಬಂದು ಭೂಮಿ ಪೂಜೆ ಮಾಡಿಸಿ ಈ ಗುಡಿ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದರು. ಆ ದಿವಸದಿಂದ ಈಗಿನ ಸುಮಾರು 5 ತಿಂಗಳ ಕಾಲಾವಕಾಶ ಆಯಿತು. ಈ ಗುಡಿ ಪೂರ್ಣಗೊಂಡು ಇವತ್ತು ವಾಸ್ತುಶಾಂತಿ ನೆರವೇರಿಸಲಾಯಿತು. ಈ ವೇಳೆ ಮರುಗುಬಾಯಿ ದೇವಿ ಮಂದಿರ ಜೀರ್ಣೋದ್ಧಾರ ಸಮಿತಿ ನದಿಗಲ್ಲಿಯ ಎಲ್ಲ ಸದಸ್ಯರು ಮತ್ತು ಸಮಾಜ ಬಾಂಧವರು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.